ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ರೆ ಪೂರ್ತಿಯಾಗಿ ನೋಡ್ಕೊತೀರಿ. ನಾನೇನು ಸಿರುಗಳು ತಯಾರಾಗೀನಿ ಅಂತೇಳಿ ನೋಡಕತ್ತೀರಿ ನೀವು. ಹೌದ್ರಿ, ನಾನು ಆಫ್ ಆ್ಯಂಡ್ ಆಫ್ ಇದು 3ನೇ ಸರಿ ನಾನು ರೀಸ್ಟಾಕ್ ಮಾಡ್ಸಕತ್ತಿರೋದು ಈ ಸೀರೆನ. ಆದ್ರೆ ಒಂದು ಸರಿನ ಹಾಕೊಂಡಿದ್ದಿಲ್ಲ. ಎಷ್ಟು ದಿನ ಆಯ್ತು ನಾನು ತರ್ಸಕತ್ತಿ ಸೀರೆನ. ಭಾಳ ಇಷ್ಟ ಆಗಿತ್ತು. ಒಂದು ಸರಿ ಹಾಕೊಳಕ್ಕಾಗಿಲ್ಲ. ಮೊನ್ನೆ ನನ್ನ ಬರ್ಡೇ ದಿನ ಹಾಕೋಬೇಕಂತ ಪ್ಲ್ಯಾನ್ ಎಲ್ಲ ಮಾಡಿದ್ದೆ. ಆದರೆ ಬ್ಲೌಸ್ ಹೊಲೆ ಕೊಟ್ಟಿದ್ದು ಬೇಕು ಕೊಡಲಿಲ್ಲ. ಹಾಗಾಗಿ ಅವತ್ತು ಹಾಕೋಲಿಲ್ಲ. ಆಮೇಲೆ ಅದು ಅವತ್ತು ಮಾಡೋಕ್ಕೂ ಆಗಲಿಲ್ಲ. ಎಲ್ಲ ಗೊತ್ತೈತಿ, ನೀವು ದಿನ ವಿಡಿಯೋ ನೋಡಿದ್ರೆ. ನೆಕ್ಸ್ಟು ಯಶ್ಮಂಟ್ರ ಬರ್ಡೇ ದಿನ ಮಾಡ್ಬೇಕಂದ್ರೆ ಈ ಮಳೆ ಸಲುವಾಗಿ ಅದು ರೆಡಿಯಾಗಿ ಬರ್ಡೇ ಮಾಡೋಷ್ಟು ಇದನ್ನೇ ಇರಲಿಲ್ಲ ನನಗೆ. ಅವತ್ತು ಆಗಲಿಲ್ಲ. ಹಾಗಾಗಿ ಇವತ್ತು ಏನಾಯ್ತಂದ್ರೆ, ಒಂದು ವಾರದಿಂದ ಸ್ಕೂಲ್ ಚಲೋದಾಗಿಂದ ಒಂದೊಂದು ಸ್ವಲ್ಪ ಎಲ್ಲನೂ ರೆಡಿಯಾಗಿ ಇದಾಗಬೇಕು. ಸ್ಕೂಲ್ ಎಲ್ಲ ಟೋಟಲಿ ಅವರು ಸ್ಕೂಲಿಂದ ಮೆಸೇಜ್ ಮಾಡಿದ್ರು. 7ನೇ ತಾರೀಕಿನವರೆಗೆ, ಜೂನ್ 7ನೇ ತಾರೀಕಿನವರೆಗೂ 1:00ಗೆ ಬಂದು ಕರ್ಕೊಂಡೋಗಿ ಮಕ್ಕಳನ್ನ ಹಾಫ್ ಡೇ ಅಂತ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಅವ್ರದಿಂದ ಇಷ್ಟೊತ್ತಿಗೆ ಬಂದುಬಿಟ್ರು. ಇವತ್ತಿಂದ ಅಫಿಷಿಯಲ್ ಆಗಿ ಸ್ಕೂಲ್ ಚಲೋವಾಗಿದ್ದು ಇವತ್ತಿಂದ ಅವ್ರದ್ದು. ಇವತ್ತು ಬೆಳಿಗ್ಗೆ 9 ಗಂಟೆ 9:30 ಹೋಗ್ಯಾರ. 4 ಗಂಟೆಗೆ ಬರ್ತಾರೆ ಆಮೇಲೆ. ಈಗ ಟೈಮ್ ಐತಿ 2 ಗಂಟೆ. ನಂಗೆ ಇಷ್ಟೊತ್ತರಿಗೆ ಕೆಲಸಕ್ಕಿತ್ತೆಲ್ಲ ಮನೆ ಕೆಲಸ. ಇಷ್ಟೊತ್ತಿಂದ ಮಕ್ಕಳು ಬರ್ತಿದ್ರು, ಅವ್ರದ್ದು ಊಟ ಇದ್ದ ಆಮೇಲೆ ನೆಕ್ಸ್ಟ್ ಮುಂದಿನ ಕೆಲಸ ಮಾಡ್ತಿದ್ದೆ. ಟೈಮೇ ಸಿಕ್ಕಿದ್ದಿಲ್ಲ ರೆಡಿಯಾಗಿ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ಇವತ್ತು ಅವ್ರು 4 ಗಂಟೆಗೆ ಬರ್ತಾರೆ. ನಂದು ಎಲ್ಲ ಕೆಲಸ ಮುಗಿದೈತಿ. ಎಷ್ಟು ಮಾಡ್ರಿ ನಿನ್ನ ಬರೋ ಟೈಮು. ಹಾಗಾಗಿ ಫ್ರೀ ಇದ್ದೆ. ಈ ಸೀರೆ ಉಟ್ಕೊಂಡು ಅದು ಮತ್ತು ಇನ್ನೊಂದು ಇದು ಹೊಸ ಸ್ಟಾಕನ್ನೆಲ್ಲ ಬಂದೈತಲ್ಲ, ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂತೇಳಿ ಇದನ್ನ ಸೀರೆನ ಉಟ್ಕೊಂಡಿದ್ದೆ ಅಷ್ಟೇ ರೀ, ಮತ್ತೇನೂ ಇಲ್ಲ. ಇದ್ರಾಗ ಕಲರ್ಸ್ ಅಂತೂ ಭಾರಿ ಮಸ್ತ್ ಅದಾವು. ನಾನು ಉಟ್ಕೊಂಡಿರೋದು ಚೆರ್ರಿ ರೆಡ್ಡಿಗೆ ಬೇಬಿ ಪಿಂಕ್ ಕಾಂಬಿನೇಷನ್. ಆ್ಯಕ್ಚುಲಿ ಬ್ಲೌಸ್ ಇದ್ರದ್ದಲ್ಲ, ಗೊತ್ತಾಯ್ತು ನಿಮ್ಗೆ. ಇದು ಬೇರೆ ಬ್ಲೌಸ್ ಹಾಕ್ಕೊಂಡು ನಾನು ಬರೀ ಇದ್ರೊಳಗೆ ಕಲರ್ಸ್ ಅದಾವೆ, ತೋರಿಸ್ತೀನಿ. ನಿಮ್ಗೆ ಏನಾರು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ರೇಟ್ ಅಂತೂ ರೀಸನೇಬಲ್ ಇಟ್ಟಿನ ಇದಕ್ಕೆ, ಈ ಸ್ಯಾರಿಗೆ ಕ್ವಾಲಿಟಿ ಮಾತ್ರ ಹಾಗೆ ಐತಿ. ಬೆಣ್ಣೆ ಥರ ಐತಿ ಸೀರೆ ಮಾತ್ರ. ಭಾಳ ಇಷ್ಟ ಆಯ್ತು ನಂಗೆ. ನೋಡ್ರಿ ಅಷ್ಟೇ ಚಂದ ಇಟ್ಟಿ. ನಾನು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಫಸ್ಟ್ ಈಗ ಸಿಂಪಲಾಗಿ ರೆಡಿ ಆಗೀನಿ ರೀ. ಈ ವಿಡಿಯೋ ಮಾಡೋಕ್ಕೋಸ್ಕರನೇ ರೆಡಿ ಆಗಿರೋದು ನಾನು ಆ್ಯಕ್ಚುಲಿ. ಬಟ್ ಫಸ್ಟ್ ನಿಮ್ಗೊಂದು ವಿಡಿಯೋಸ್ ಸಾರಿ ಕಲರ್ಸ್ ಎಲ್ಲ ತೋರಿಸಿ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಂತ ಲಾಗ್ನ. ಫುಲ್ ಸೀರೆ ನೋಡ್ರಿ ಹಿಂಗೈತಿ. ಆಮೇಲೆ ಫೋಟೋ ಹಾಕ್ಬಿಡ್ತೀನಿ ನಾನು ನಿಮ್ಗೆ. ಆಮೇಲೆ ಇಸ್ಕೊಂಡ್ರೆ ಬಂದಮೇಲೆ ಸದ್ಯಕ್ಕೆ ಸೀರೆ ಕಲರ್ಸ್ ನೋಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ಟೆಂಪಲ್ ಬಾರ್ಡ್ರ್. ಇದು ಆಫ್ ಆ್ಯಂಡ್ ಆಫ್ ಮಿಡ್ಲೇನೆ ಟೆಂಪಲ್ ಬಾರ್ಡ್ರ್ ಬಂದೈತಿ. ನೋಡ್ತಿರ್ಬೋದು ಈ ರೀತಿಯಾಗೈತಿ. ಸೀರೆ ಕಾಣ್ಬೇಕಂದ್ರೆ ಇಲ್ಲಿಗೆ ಬರ್ತೈತಿ ಈ ರೀತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಕಲೆಕ್ಷನ್. ಬರ್ರಿ, ಇವತ್ತು ಹೊಸ ಕಲೆಕ್ಷನ್ ತೋರ್ಸಕತ್ತೀನಿ. ಇದು 3ನೇ ಸಲ ರೀ ಇದು ನಾನು ರೀಸ್ಟಾಕ್ ಮಾಡ್ಸಕತ್ತಿರೋದು. ಈಗ ನಾವು ವೇರ್ ಮಾಡಿ ನೋಡ್ರಿ. ಇದು 3ನೇ ಸರಿ ಅಂದರೆ ಈ ಸಲ ನಾವು ವೇರ್ ಮಾಡಿರೋದು ಸೀರೆನ. ನೋಡ್ರಿ ಈ ರೀತಿಯಾಗಿ ಐತಿ. ಆಫ್ ಆ್ಯಂಡ್ ಆಫ್ ಸೀರೆ ಕೆಳಗಡೆ ಬುಟ್ಟ ಪೋರ್ಷನ್ ಬಂದೈತಿ. ಇದರದ್ದು ಸೆರಗು ನೋಡ್ರಿ, ಇಲ್ಲಿ ಕಡ್ಡಿ ಪಲ್ಲು ಬರ್ತೈತಿ. ಗ್ರ್ಯಾಂಡ್ ಐತಿ. ಈ ರೀತಿ ಕಡ್ಡಿ ಪಲ್ಲು ಐತ್ರಿ. ಫುಲ್ ಗ್ರ್ಯಾಂಡ್ ಐತಿ. ಸರಿ, ಉಲ್ಟಾ ತೋರಿಸಿದ್ದೀನಿ ನಾನು. ಈ ರೀತಿ ಐತ್ರಿ. ನೆಕ್ಸ್ಟ್ ಇದ್ರದ್ದು ಬ್ಲೌಸ್ ಪೀಸ್ ಸೇಮು ಬುಟ್ಟ ಥರ ಐತಿ. ನಾನು ಬೇರೆ ಕಾಂಬಿನೇಷನ್ ಮ್ಯಾಚ್ ಆಗೋಂಥದ್ದು ಹಾಕ್ಕೊಂಡಿನಿ. ಟೆಂಪಲ್ ಬಾರ್ಡ್ರ್ ನೋಡ್ತಿರ್ಬೋದು. ಈ ರೀತಿ ಟೆಂಪಲ್ ಬಾರ್ಡ್ರ್ ಐತಿ. ಇದು ನಾನು ಹಾಕ್ಕೊಂಡಿರೋದು ಚೆರ್ರಿ ರೆಡ್ ಕಲರ್ಗೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್. ಸೆಮಿ ಮೈಸೂರು ಸಿಲ್ಕ್ ಆಫ್ ಆ್ಯಂಡ್ ಆಫ್. ಇದು ಪ್ರೀಮಿಯಮ್ ಕ್ವಾಲಿಟಿ ಐತಿ. ಬರೀ ಇದ್ರೊಳಗೆ ಕಲರ್ಸ್ ಅದಾವೆ, ತೋರಿಸ್ತೀನಿ ಯಾವ್ಯಾವ ಅದಾವೆ ಅಂತೇಳಿ. ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ನಾನು ನಿಮಗೆ ಫೋಟೋ ಬೇಕಂದ್ರೆ ಫೋಟೋ ಹಾಕ್ತೀನಿ. ಆ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರೋದು ನಂಬರ್, ಅದೇ ನಂಬರ್ ನನ್ನ ವಾಟ್ಸಪ್ ಆಗಿರ್ತೈತಿ. ಕಾಲ್ ಆದರೂ ಮಾಡಿರಿ, ಮೆಸೇಜ್ ಆದರೂ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಬರೀ ಈಗ ಕಲರ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಕಲರ್ ನೋಡ್ರಿ, ಬೇಬಿ ಪಿಂಕಿಗೆ ಗ್ರೀನ್ ಕಲರ್ ಕಾಂಬಿನೇಷನ್. ಬಾಟಲ್ ಗ್ರೀನ್ ಬೇಬಿ ಪಿಂಕಿಗೆ ನೋಡ್ತಿರ್ಬೋದು, ಕ್ಲಿಯರಾಗಿ ಕಾಣುತ್ತೆ ನೋಡಿ ಕಲರ್. ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಫಸ್ಟ್ ಕಲರ್. ನೆಕ್ಸ್ಟ್ ನೋಡಿ, ಇದು ಮಸ್ಟರ್ಡ್ ಎಲ್ಲೋಗೆ ಕಾಫಿ ಬ್ರೌನ್. ಈ ರೀತಿ ಮಸ್ಟರ್ಡ್ ಎಲ್ಲೋಗೆ ಕಾಫಿ ಬ್ರೌನ್ ಕಲರ್ ಕಾಂಬಿನೇಷನ್ ಆಗೈತಿ. ನೆಕ್ಸ್ಟು ಪರ್ಪಲ್ಗೆ ಈ ಕಲರ್ ಸೂಪರ್ ಕಲರ್ ಕಾಂಬಿನೇಷನ್. ಇದು ಭಾಳ ಟ್ರೆಂಡಿಂಗ್ ಇರೋಂಥ ಕಲರ್ ಕಾಂಬಿನೇಷನ್.
ಈ ರೀತಿ ಐತಿ. ಕೆಳಗೆ ಪೋರ್ಷನ್ ಬೂಟ ಬರುತ್ತೆ, ಮೇಲೆ ಪ್ಲೇನ್ ಇರುತ್ತೆ. ನೋಡ್ತಿರ್ಬೋದು ಟೆಂಪಲ್ ಡಿಸೈನ್ ಬಾರ್ಡರು ಆಫ್ ಆ್ಯಂಡ್ ಆಫ್ ಪರ್ಪಲ್ಗೆ ಲೈಟ್ ಲ್ಯಾವೆಂಡರ್ ಕಲರ್ ಅನ್ಬೋದು ನಾವು ಅನ್ನೋದು. ನೆಕ್ಸ್ಟ್ ಹೆವಿ ಟ್ರೆಂಡಿಂಗ್ ಇರೋಂಥ ಕಲರ್ ಇದು ಪಿಸ್ತಾ ಕಲರ್ಗೆ ಕಾಫಿ ಬ್ರೌನ್ ಕಾಂಬಿನೇಷನ್ ಸೂಪರ್ ಆಗೈತೆ. ನೋಡ್ತಿರ್ಬೋದು ಸಖತ್ ಕ್ವಾಲಿಟಿ ಇರೋದು, ಪ್ರೀಮಿಯಂ ಕ್ವಾಲಿಟಿ ಇರೋದು ಸೀರೆ ಮಾತ್ರ. ನೆಕ್ಸ್ಟ್ ಪಿಂಕಿಗೆ ಆರೆಂಜ್ ಕಲರ್ ಕಾಂಬಿನೇಷನ್ ನೋಡ್ತೀವಿ. ರಾಣಿ ಪಿಂಕಿಗೆ ಆರೆಂಜ್ ಕಲರ್, ಇದು ಆರೆಂಜ್, ಇದು ರಾಣಿ ಪಿಂಕ್, ಆರೆಂಜ್ ರಾಣಿ ಪಿಂಕ್ ಕಾಂಬಿನೇಷನ್. ನೆಕ್ಸ್ಟು ಬ್ಲ್ಯಾಕಿಗೆ ಚೆರಿ ರೆಡ್, ನಾಲ್ಕೊಂಡಿನಲ್ಲ ಇದೇ ರೆಡ್ ಕಲರ್ ಆದರೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಆಗಿ ಬಂದಿರೋದು. ನೆಕ್ಸ್ಟ್ ಸ್ನೇಹಿತರೆ ಇದಂತೂ ಮೋಸ್ಟ್ ಟ್ರೆಂಡಿಂಗ್ ಗೊತ್ತಾಯ್ತು ನಿಮಗೆಲ್ಲ. ಸೂಪರ್ ಆಗೈತಿ ಕಲರ್ ಕಾಂಬಿನೇಷನ್. ಕ್ವಾಲಿಟಿ ಅಂತೂ ಎಷ್ಟು ವೇಟ್ ಐತಿ ಗೊತ್ತ್ರಿ, ಎಷ್ಟು ಸಾಫ್ಟ್ ಐತಿ, ಕೈಯಾಗ ವೇಟ್ ಕೂಡ ಐತಿ. ಸೀರೆ ಸಖತ್ತಾಗಿ ಕೊಡ್ತೈತಿ, ವೇರ್ ಬಂದಾಗ ಲುಕ್ ಅಂತೂ ಭಾರಿ ಮಸ್ತ್ ಕಾಣುತ್ತೆ. ಆರೆಂಜಿಗೆ ಪರ್ಪಲ್, ಇಷ್ಟು ಕಲರ್ಸ್ ಐತಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿರಿ. ಫುಲ್ ಸಾರಿ ನೋಡ್ಕೊಂಬಿಡ್ರಿ, ಈ ರೀತಿಯಾಗಿ ಐತಿ. ಈ ರೀತಿಯಾಗಿ ಪೂರ್ತಿ ಸೀರೆ ಬರುತ್ತೆ ನಿಮಗೆ. ನೋಡ್ತಿರ್ಬೋದು ಆಫ್ ಆ್ಯಂಡ್ ಆಫ್ ಪ್ಯಾಟರ್ನ್ ಇರೋದು. ಮಿಡ್ಲು ಕೂಡ ಟೆಂಪಲ್ ಬಾರ್ಡರ್ ಬರ್ತೈತಿ. ಈ ಕಡೆ ಫುಲ್ ಪ್ಲೇನ್ ಸಾರಿ. ನೆಕ್ಸ್ಟು ಬುಟ್ಟ ಪೋರ್ಷನ್, ನೆಕ್ಸ್ಟ್ ಪ್ಲೇನ್ ಅಂದರೆ ಟೆಂಪಲ್ ಬಾರ್ಡರ್ ಬಂದಿರೋದು. ಬ್ಲೌಸು ಬುಟ್ಟ ಇದೇ ರೀತಿ ಬ್ಲೌಸ್ ಐತಿ. ರನ್ನಿಂಗ್ ರೆಡ್ ಕಲರಲ್ಲಿ ಸೂಪರ್ ಆಗೈತಿ. ಕಲರ್ ಕಾಂಬಿನೇಷನ್ ಸಖತ್ತದು, ಕ್ವಾಲಿಟಿನೂ ಸೂಪರ್ ಆಗೈತಿ. ಟ್ರಸ್ಟೆಡ್, ಯಾಕಂದರೆ ಯಾವುದೇ ರೀತಿ ಮೋಸ ಇಲ್ಲ. ಆರಾಮಾಗಿ ನೀವು ನಂಬಿ ತೊಗೋಬೋದು. ಆಲ್ಮೋಸ್ಟ್ ನನ್ನ ಕಡೆ ಎಲ್ಲ ರೆಗ್ಯುಲರ್ ಕಸ್ಟಮರ್ಸೇ ಜಾಸ್ತಿ ಪದೇ ತೊಗೊಳ್ಳೋದು. ಹೊಸದಾಗಿ ತೊಗೊಳೋರು ಯಾವುದೇ ಭಯ ಇಲ್ಲದ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ನೀವು ಬುಕ್ ಮಾಡಿದ್ದು 4 ರಿಂದ 5 ದಿನದೊಳಗೆ ಸೀರೆ ಬಂದು ನಿಮ್ಮ ಮನೆಗೆ ತಲುಪ್ತಾವೆ. ಹೋಮ್ ಡೆಲಿವರಿನ ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆದರೆ ಆನ್ಲೈನ್ ಪೇಮೆಂಟ್ ಮಾತ್ರ. ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಅಡ್ರೆಸ್ ಕಳಿಸಿದ್ರೆ 4 ರಿಂದ 5 ದಿನದಲ್ಲಿ ನಿಮ್ಮ ಮನೆಗೆ ಸೀರೆ ಬಂದು ತಲುಪ್ತಾವೆ. ಯಾವುದೇ ರೀತಿ ಮೋಸ ಆಗೋದಿಲ್ಲ. ನೀವು ಆರಾಮಾಗಿ ನಂಬಿ ಸಾರಿನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು. ನೋಡ್ರಿ, ನಾವು ಇಷ್ಟೊತ್ತು ಸೀರೆ ಉಟ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ವಿ. ಇಡ್ರಿ ಮೊಸರು. ಈಗ ಊಟ ಮಾಡಕತ್ತೀವಿ. ಫಸ್ಟ್ ಟೈಮ್ ಇಬ್ಬರು ಮಕ್ಕಳು ಸ್ಕೂಲ್ನಾಗ ನಾವಿಬ್ಬರು ಮಧ್ಯಾಹ್ನ ಊಟ ಮಾಡಕತ್ತೀವಿ. ಅವಾಗ ಮದ್ವಿತ್ತು ಫಸ್ಟ್ ಟೈಮ್ ಹೋದಾಗ ಅವಾಗನೇ ಹಿಂಗೆ ಇದನ್ನ ನೆನ್ಪು ಮಾಡ್ಕೊಂಡು ಮಾತಾಡಿದ್ದೆವು. ಅದು ಅವಾಗ ತನ್ಮಯ ಇದ್ರಿ, 3 ಜನ ಇದ್ವಿ. ಈಗ ಇಬ್ಬರೇ ಗಂಡ ಹೆಂಡ್ತಿ. ಯಾಕ್ರಿ ನೋಡ್ರಿ, ನಾನು ಇಷ್ಟೊತ್ತು ರೆಡಿಯಾಗಿದ್ರಿ. ಏನು ಮಾಡಿ ಬಂದ್ರಿ ರೆಡಿಯಾಗಿ? ಏನಿಲ್ಲ, ವಿಡಿಯೋ ಮಾಡಿದ್ರಿ, ರೀಲ್ಸ್ ಮಾಡಿದ್ವಿ. ರೀಲ್ಸ್ ಅಲ್ಲ, ಶಾರ್ಟ್ಸ್ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಲ್ಲ. ಬರಬಿಡ್ತೀನಿ ನಾವು ಟೈಮ್ ಆಯ್ತು ಹೋಗ್ಬೇಕು. ನಮ್ಮ ಮುಂದೆ ದುಡಿಯಾಕ ಇಲ್ಲೇ ಕುಂದ್ರು ಬಾಡ್ದು ಕೊತ್ತು. ಅನ್ನ ಬೆಳಗ್ಗೆದ್ದು ಚಪಾತಿ ಉಳಿದಿದ್ರಿ. ಚಪಾತಿ, ಬೀನ್ಸ್, ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಬಾಕ್ಸಿಗೆ ಪಲ್ಯ, ನುಗ್ಗಿಕಾಯಿ ಸಾರು, ಅನ್ನ. ರೇಷನಕ್ಕೆ ಅನ್ರಿ ಎಷ್ಟು ಬಿಡ್ರಿ, ಏನೋ ಸೋನಮ್ ಸಂಖ್ಯೆ ತರಲ್ಲ ಅಂತ್ರಿ, ಬರ್ತನ್ ಬಂದಿರ್ತಾನೆ. ಅದಕ್ಕೆ ಅಮ್ಮರು ಬಂದಿದ್ರಿ, ಈಗ ಹೋದ್ರು ಅವ್ರನ್ನ. ಆಫ್ ಕ್ಯಾಮ್ರಾ ಭಾಳ ನಮ್ಮ ಮನೆಗೆ ನಡೆದಿರ್ತಾರೆ. ನಾವು ಆನ್ ಕ್ಯಾಮ್ರಾ ಏನು ನಡೀತಿರಲ್ಲ, ಬರೀ ಮಾತಷ್ಟೇ ಇರ್ತಾವೆ. ಸ್ನೇಹಿತರೆ ನೋಡ್ರಿ, ಇವತ್ತು ನಾನು ಅಂಗಡಿಗೆ ಬಂದೀನಿ. ಮಧ್ಯಾಹ್ನ ಮೇಲೆ ಸಂಜೆ ಅಂಗಡಿ ತೆಗಿಯೋಕೆ ನಾನು ಬಂದೀನಿ. ಇವತ್ತು ನೋಡ್ತಿರ್ಬೋದು ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು. ಈ ರೀತಿ ಕ್ಲೋಸ್ ಮಾಡಿ ಬಂದಿರ್ತಾರೆ, ಕ್ಲೀನ್ ಮಾಡಿ. ಯಾಕಂದ್ರೆ ನಾನು ಯಾಕೆ ಬಂದೀನಿ ಅಂದ್ರೆ ನಾನು ಮಾಡ್ತಿದ್ರಿ ಇವತ್ತು ಅಂಗಡಿ ಅಲ್ರಿ. 50-50 ಮಾಡ್ಕೊಂಡ್ರಿ. ಈಗ ಬೆಳಗ್ಗಿಂದ ಮಧ್ಯಾಹ್ನವ್ರಿಗೆ ಅವರು, ಮತ್ತು ಸಂಜೆಯಿಂದ ರಾತ್ರಿ ನಾನಂತ. ಇನ್ನು ಮುಂದೆ ಈ ಕೆಲಸ ಮಾಡ್ತಿದ್ದು ನೋಡ್ರಿ, ಎಷ್ಟು ಕೆಲಸ ಮಾಡ್ತೀನಿ ನಾನು. ಮದುವೆ ತಂದು ಕರ್ಕೊಂಬರ್ಬೇಕ್ರಿ, ಹಂಗಾಗಿ ಕರ್ಕೊಂಬಂದ್ರು. ನೀಲಂತಿ ನಾನು ಕರ್ಕೊಂಬರ್ತೀನಿ ಅಂಗಡಿಗೆ, ನೀಲಂತಿ ಬಾಣಿ ಅಂತೇಳಿ. ಹಂಗಾಗಿ ಬಂದೀನಿ ರೀ. ಮನೆಗೆ ಕೆಲಸ ನಾನು ಇನ್ನು ಬಾಂಡೆ ಒಗಿಬೇಕು, ಬಟ್ಟೆ ತೊಳಿಬೇಕು, ಅಲ್ಲ ಬಾಂಡೆ ತಿಕ್ಕಬೇಕು, ಬಟ್ಟೆ ತೊಳಿಬೇಕು. ಹೆಂಗಾಯ್ತು ನೋಡಿ ಉಲ್ಟಾ ಬಟ್ಟ. ಈಗ ಇಲ್ಲಿ ಒಂದು ಚಾದ ಆರ್ಡ್ರ್ ಐತ್ರಿ, ಅದಕ್ಕೆ ಅರ್ಜೆಂಟಾಗಿ ಬಂದರು ಅವ್ರು. ಇಲ್ಲಾಂದ್ರೆ ಮದುವೆ ತಂದು ಕರ್ಕೊಂಬಂದು ಮನೆಗೆ ಬಿಟ್ಟು ತೆಗಿಯೋರು ಅಂಗಡಿನ. ಅರ್ಜೆಂಟಾಗಿ ಚಾ ಆರ್ಡ್ರ್ ಬಂದಿತ್ತು. ನೀಲಂತಲ್ಲಿ ಅಂತ ಕರ್ಕೊಂಬಂದಾರೆ.
ನೋಡ್ತಿರ್ಬೋದು ಚಾ ರೆಡಿ ಆಗುತ್ತೆ. ಸಿಲಿಂಡ್ರ್ ಅಲ್ಲಿ ಇಟ್ಟಿರ್ತೀರೇನ ಒಳಗೆ ಇಲ್ಲಪ್ಪ. ಹಾಂ ಕ್ಯಾಮ್ರಾ ಸಿಕ್ಕ್ರ ನೋಡಿ ಇನ್ಸ್ಟಾಗ್ರಾಮ್ ತೋರಿಸಿ ಮೊನ್ನೆ ಅಲ್ಲಿ ತುಮಕೂರಾಗ ದೊಡ್ಡ ಮಣ್ಣ ಶುರು ಮಾಡ್ರ ರೀಲ್ಸ್ ಮಾಡವ್ರ. ಟ್ರಿಪ್ ಯಾರಾಗ ಗೊತ್ತಾಗೈತೆ ಟ್ರಿಪ್ ಹೋಗೋದು ಮೆನ್ ಶುರು ಮಾಡ್ರ ಅವರು. ಹೌದಾ? ನಮ್ದು ಹಂಗಾಗಲ್ತು. ನಾವು 15 ದಿನ 20 ದಿನ ನಂತರ ಹಾಕರ ಒಂದೊಂದು ವಿಡಿಯೋನ ಶೂಟ್ ಮಾಡಿ ಅದು ಮುಗಿದು ಹಳೆ ಮಾತಾಗಿ ಅವಾಗ ವಿಡಿಯೋ ಬರ್ತಾವ್ರಿ. ನಮ್ಮ ಅಷ್ಟು ಲೇಟ್ ನಾವು ವಿಡಿಯೋ ಹಾಕೋದು ಅವತ್ತಿಂದ ಅವತ್ತು ಹಾಕಲ್ಲ. ಆ ಭಯ ನಿಲ್ರಿ, ಯಾಕಂದ್ರೆ 3 ವರ್ಷ ಸ್ಟಾರ್ಟ್ ಮಾಡತ್ತೀವಿ ನಾವು ಆ ಥರ ನೀವು ಕರ್ದ್ರಲ್ಲ ಬನ್ನಿ ನಾನು ಕೊಡ್ರಿ ಇಲ್ಲಿ ಏನು ನೋಡಕ್ಕೆ ಹೇಳ್ರಿ ಮಾಡ್ದು ಮತ್ತೆ ನಾನು ತೊಳಿಲ ನೋಡ್ರಿ ಕರ್ಕೊಂಬಂದ್ರು ಯಜಮಾನ್ರು ಹೋಗಿ ತಗೊಂಬಂದೊಂದು ಇಬ್ಬರನ್ನ ನಾನು ಅಂಗಡಿ ನಿಂತಿದ್ದೆ ಅಲ್ಲಿವರೆಗೂ ಬಂದಿಲ್ಲ ಒಂದು ಓ ಹಾಂ ಅವಾಗ ನಾ ಫಸ್ಟ್ ಸ್ಕೂಲಾಗ ಆ ಸ್ಕೂಲಿನ ಟೀಚರ್ ಮತ್ತೆ ಯಾರು ಸರ್. ಹೌದಾ? ಹಾಂ ಹೌದಾ? ಅಂಗುಷ್. ಹಾಂ ಚಾಕ್ಲೇಟ್ ಕೊಟ್ರನ? ಹಾಂ ಸರಿ. ಕೂದ್ಲೆ ಹಾಂ ಹಾಂ ಹೌದು. ಸೂಪರ್. ಮಳೆಗಳು ಬಿಡಾಕತ್ತೈತ್ರಿ, ಮಾಡಿ ನೋಡೋಕತ್ತೀರಿ. ನೋಡಿ ಮಾಡೈತಿ, ಚಾ ರೆಡಿ ಆಗೈತಿ. ಅದಕ್ಕೆ ಇಷ್ಟೊತ್ತು ನಿಂತಿದ್ದು ಜ್ಞಾನದೇ ಬಂದು ನೋಡಿ ಹತ್ತು ನೀವು LKG ಸ್ಕೂಲ್ ವ್ಯಾನ್ ಬಿಟ್ಟು ಬರಕ್ಕೆ ಹೋಗಿತ್ತೆ ನಮ್ಮ ಮಕ್ಕಳನ್ನ. ಹಾಂ ಚಾ ರೆಡಿ ಐತ್ರಿ. ಚಾ ಕಸ್ಟಮರ್ಸ್ ಎಲ್ಲ ಬಂದರೆ ಚಾ ಕೊಟ್ಟರು ಯಜಮಾನ್ರಾಲೆ. ನಾ ಇದ್ದಾಗ ಬೆಳಿಗ್ಗೆ ಆದರೆ ಇರ್ತೈತೆ ರೀ ಗಿರಾಕಿ, ಕಸ್ಟಮರ್ ಕೊಟ್ಟಿರ್ತೀನಿ ನಾನು. ಇವತ್ತು ಸಂಜೆ ಎಲ್ಲ ಇನ್ನೂ ಬಂದಿದ್ದಿಲ್ಲ, ನಾ ಇಷ್ಟೊತ್ತು ನಿಂತಿದ್ದೆ. ಈಗ ಬಂದರು ಮಳೆ. ಅದು ಬೇರೆ ಸ್ಕೂಲ್ನ ಮಕ್ಕಳನ್ನ ಕರ್ಕೊಂಬಂದಿರುತ್ತ ನಾವು. ಸ್ನೇಹಿತರೆ ನೋಡ್ರಿ ಮನೆಗೆ ಬಂದ್ವಿ. ನಾನು ಅಂದ್ರೆ ಸಂಜೆ ಎಲ್ಲ ಗಿರಾಕಿ ಇರ್ತೈತ್ರಿ. ಬೇಡ ಬಿಟ್ಟು ಬರೋದೇನು ಬೇಡ, ನಾವು ಹೋಗ್ತೀವಿ ಅಂತಂದೆ. ಆದ್ರೆ ಕೇಳಿಲ್ಲ, ಬೇಡ ದನ ಕರಾದಿರ್ತಿರ್ತಾವೆ ಮತ್ತು ನಡುವು ಮಳೆ ಬಂದರೆ ಏನು ಮಾಡ್ತೀವಿ ಅಂಥೇಳಿ ಅವರ ಬಂದು ಬಿಟ್ಟು ಹೋದ್ರು. ಅವಸರದಾಗ ಬಂದು ಬಿಟ್ರಲ್ಲ, ನಾನು ಹಾಗೆ ಗಮನ ಆಗಲಿಲ್ಲ. ನಾನು ಅವರಿಗೆ ಬೇಡ ಬಿಟ್ಟು ಬರೋದು, ನಾನು ಹೋಗ್ತೀನಿ ಗದ್ಲೈತಿ ಇಲ್ಲೇ ಇರಿ ಅಂದಾಗ ನಡ್ಕೊಂಡು ಹೋಗ್ತೀವಿ ಅಂತ ಮಾತಾಡಕತ್ತಿದ್ವಿ. ಇಲ್ಲಿ ಬಾ ಬಿಟ್ಟು ಬರ್ತೀನಿ ಅಂತೇಳಿ ಬಂದುಬಿಟ್ರು. ಅವಸರ ಬಂದು ಹಚ್ಬಿಟ್ಟಿನಿ ಗಾಡಿ. ಚಾವಿ ಅಲ್ಲೇ ಉಳ್ದೈತ್ರಿ. ಅದು ಸ್ವಲ್ಪ ಸಾಮಾನು ಒಳಗಿನ ಎಲ್ಲ ಚಾಲೂ ಮಾಡುವಾಗ ಸ್ವಲ್ಪ ಹೆಲ್ಪ್ ಮಾಡಾಕತ್ತಿದ್ದೆ ನಾನು ಅವ್ರಿಗೆ. ಆವಾಗ ಆ ಚಾವಿನ ಎಲ್ಲರೂ ಕಳ್ದಿತ್ತ ಅಂತ ಇಸ್ಕೊಂಡು ಅಲ್ಲಿ ಒಳಗೆ ಹಾಕೊಂಡ್ರು ಗಲ್ಲಪ್ಪಡಿಗಾಗ. ಅಲ್ಲಿ ನೆನ್ಪು ಮರ್ತು ಬಂದುಬಿಟ್ಟೆ. ಪುಣ್ಯ ಅವ್ರು ಅಂದಿದ್ರು ಹಂಗೆ ಬಾ ಗೇಟ್ ಹಾಕೊಂಡು ಹೋಗೋಣ ಅಂತೇಳಿ. ಗೇಟ್ ಹಾಕಿದ್ದಿಲ್ಲ ರೀ, ನೀವು ಡೋರ್ ಅಷ್ಟ ಕೀ ಹಾಕೊಂಡು ಹೋಗೀನಿ. ಹಾಕೊಂಡು ಹೋಗದಿರೋದು ಅದು ಒಂದು ರೀತಿ ಚಲೋನ ಆಯ್ತಲ್ಲ. ನಾನು ಪ್ರತಿ ಸರಿನೇ ಹಾಕ್ಕೊಂಡು ಹೋಗ್ತೀನಿ, ಯಾವುದೂ ಬಿಟ್ಟು ಹೋಗಲ್ಲ. ಅದು ಇವತ್ತು ಅವ್ರು ಬೈದು ಅದನ್ನೇ ಹಾಕ್ತೀವಿ, ಭಾಳ ಬಟ್ಟೆಗೆ ಹಾಕಿ ಮತ್ತೆ ಬರ್ತೀಯಲ್ಲ ಅಂತೇಳಿ ಹಾಕ್ಸಿದಾನ ಕರ್ಕೊಂಡು ಹೋದರು. ಈಗ ಅನುಕೂಲ ಆಗ್ತೀವಿ. ಮರ್ತು ಬಂದೀನಿ, ಗೇಟ್ ತೆಗೆದು ಬಂದು ಒಳಗೆ ಇಟ್ಕೊಂತೀವಿ. ಚಾವಿ ಇಲ್ಲ ಅಲ್ಲಿ, ಹನಿ ಚಲೋ ಆಗೈತೆ ಸಣ್ಣಗೆ. ಈಗ ಹೊರಗೆ ಈ ಕಡೆ ನಮ್ಮ ಮನೆ ಕಡೆ ಇದ್ದ ಗಿರಾಕಿ ಎಲ್ಲ ಇದ್ರೆ ನಮ್ಮ ಅಂಗಡಿ ಕಡೆ ನಮ್ಮ ಅಂಗಡಿ ಕಡೆ ಇದ್ರು. ಅವ್ರ ಮನೆ ನೋಡ್ಯಾರ, ಅವ್ರ ಕೈ ಕೊಟ್ಟು ಅಷ್ಟು ಇಸ್ಕೊ ಅಂತಂದು ನಮ್ಮ ಮನೆಗೆ ಬಿಟ್ಟು ಹೋದ್ರು. ನೋಡ್ಬೇಕ್ರಿ ಅವ್ರ ಎಷ್ಟೊತ್ತಿಗೆ ಬರ್ತಾರ, ಯಾವತ್ತು ತರ್ತಾರ ಅವಾಗ. ನೋಡಿ ನಾ ಇವತ್ತು ಫಸ್ಟ್ ಟೈಮ್ ಹೊಸ ಬಾಟಲ್ ನಾಲ್ಕು ಶಾಲೆ ಫಸ್ಟ್ ಟೈಮ್ ರೀ ಹೋಗಿ ಬಂದೈತ್ರಿ. ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡು ಆಫಿಷಿಯಲ್ ಆಗಿ. ಇವತ್ತು ಸ್ಕೂಲ್ ಚಲೋ ಆಗೈತಿ ಇವ್ರದ್ದು. ಇಷ್ಟು ದಿವಸ ಅಪ್ಲೈ ಮಾಡಿ ಬಂದಿದ್ರು. ಚಾಕ್ಲೇಟ್ ಕೊಟ್ಟಿದ್ರಾ? ಇವಾಗ ಯಾವಾಗ ತಿನ್ನಾನೆಲ್ಲನು ಅಲ್ಲಿ
ಹಂಚಿತಾರಲ್ಲ ಆಗ ಹಿಂಗರ್ದ ನಾ ಬರ್ತೀನಿ. ಏನಾಯ್ತು ಗೊತ್ತ್ರಿ, ಇವತ್ತು ಬಟ್ಟೆ ಹೋಗಿಲಿಲ್ಲ. ಮತ್ತೆ ನಾನು ಒಗ್ದಿದ್ರೆ ಮಧ್ಯಾಹ್ನ ಹೋಗ್ತಿದ್ದೆ, ಜಗ್ಗು ಬಿಸಿಲಿತ್ತು ರೀ. ಕುಂದ್ರಾಗ ಅಲ್ಲಿ ಒಂದು 4 ಬಾಂಡೆ ತಿಕ್ಕೋಕ್ಕಾಗಿಲ್ಲ, ಆದ್ರೆ ತಿಕ್ಕೊಂಡೆ ಬಾಂಡೆನ. ಬಟ್ ಹಂಗೆ ಉಳಿದು ಈಗ ಹೋಗಿಬೇಕಂತ ಅಂದ್ಕೊಂಡಿನಿ. ಇದು ಹಂಚಲ್ ಮತ್ತೆ ಈಗ ಹೊರಗಡೆ ಇವತ್ತು ಪ್ರಜಾಪರ ಯಾರಿ ಬ್ಯಾಗ್ ಬಿಚ್ಚವನ್ನ ಆನ್ಲೈನ್ ಮಾಡಲ್ಲ. ಮಳೆ ಚಲೋ ಆಯ್ತು, ಅವ್ರಿಗೂ ಗೊತ್ತಾಗುತ್ತೆ ಹೊರಗದ ಅಂತ ಹೇಳ್ಕೊಟ್ಟು ಕಳ್ತಾರೆ. ಅವ್ರು ಕಸರ್ ಅಂತೀನ್ರಿ ಬಾಗ್ಲದ್ದು ಏನು ಜೋರಿಲ್ಲ. ನೀ ಬ್ಯಾಗ್ ಬಿಚ್ಚಿ ಇಡ್ರಿ ಈ ಕಡೆ. ಇಲ್ಲ ಎಲ್ಲಿ ಹನಿ ಸಿಡಿಯಲ್ಲ ಅಲ್ಲಿ ಅಲ್ಲಿಡ್ರಲ್ಲಿ ಸಿಡಿಯೋದಿಲ್ಲ. ಕಸರ ತಿಂತಾಡ್ರಿ ಬರೋರು. ಚಾವಿ ಬಿಟ್ಟು ಮರ್ತು ಬಂದು ಕಾಣಕ್ಕೆ ಇಷ್ಟೆಲ್ಲ ಮಾಡ್ಬೇಕು. ನಾನು ಬಂದ್ರು ಕೊಡಕ ಅಳಿಯದ್ ಬಿಡುತ್ತೆ, ಅಂಗಡಿ ಬಿಟ್ಟು ಬಂದ್ಬಿಟ್ರೆ ಅಲ್ಲೇ ಅಲ್ಲಿ ನೋಡೋಕೆ ಗದ್ಲು ಇರ್ತೈತಿ. ಸದ್ಯ ಮಳೆ ಬಂದಿರ್ತಾರ ರೇನ್ಕೋಟ್ ಆದ್ಮೇಲೆ ಈಗ ತರಕಾರಿ ಬಂತಾರೆ. ಮಮ್ಮಿ ಅದು ರೇನ್ಕೋಟ್ನ ಎದರಿಂದ ಮಾಡಿರ್ತಾರ? ಅದು ಒಂಥರ ಪ್ಲಾಸ್ಟಿಕ್ ಅಂದ ಅದನ್ನ ಮಾಡಿರ್ತಾರೆ. ಮೊಟ್ಟೆ ಇಟ್ಟರೆ ತಿಕ್ಕಿ ತೊಳೆದು ಒಣಗಿಸಿ ಒಳಗೆ ತೋರಿಸಿದೆ ಅದನ್ನ. ಮಮ್ಮಿ ಇದೆಲ್ಲ ಎಷ್ಟಕ್ಕ? ಹೌದಾ, ಮೊಬೈಲ್ ಹಂಗ ಕೊಡು. ಜೋರು ಐತ್ರ ಮಳೆ, ಜಿಡ್ಡುಗೈತಿ ಆದ್ರೆ ಜೋರು ಐತಿ. ದೊಡ್ಡ ಹನಿ ಇಲ್ಲ ಅಂದ್ರೆ ಗಾಳಿ ಪಾಳಿ ಏನಿಲ್ಲ, ಚಂದ ಮಳೆ ಐತಿ. ಹಾಂ ಹಾಕೋಗ ಸ್ನೇಹಿತರೆ. ನೋಡ್ರಿ ಸಂಜೆ 6:30 ಐತಿ ಟೈಮು. ಇವರಿಬ್ಬರು ಬರೋತ್ಲಿಗೆ ಊಟ ಮಾಡೋಕೆ ಆಟ ಮಾಡಿದ್ರು, ಹಾಕೊಟ್ಟೆ. ಸ್ವಲ್ಪ ತಿಂದರು. ತಿಂದು ಹೋಮ್ವರ್ಕ್ ಅದ ನಮ್ಮ ಅಂತೇಳಿ ಹೋಮ್ವರ್ಕ್ ಮಾಡ್ಕೊತ ಕೂತಾರ. ನಾನು ಎಲ್ಲ ಕ್ಲಾಸ್ನಿಂದೆಲ್ಲ ಹೇಳ್ತಿರ್ತಾರಲ್ರಿ, ಅದನ್ನೆಲ್ಲ ಕೇಳ್ಕೊತ ಕೂತಿದ್ದೆ. ಹೋಮ್ವರ್ಕ್ ಮಾಡಾಕ್ತಾರೆ, ಚೆಕ್ ಮಾಡಾಕ್ತಿದ್ದೆ ಏನೇನು ಕೊಟ್ಟಾರೆ ಏನೇನಿಲ್ಲ ಅಂತೇಳಿ. ದೊಡ್ಡದು ಅಲ್ಲೇ ಐತಲ್ಲ, ಬರ್ರಿ ಅಲ್ಲ ಹಿಂದೆ ಐತಿ. ಹಂಗೆ ಬರ್ರಿ, ಹಂಗೆ ಬರ್ರಿ. ಯಾಕಂದ್ರೆ ಇನ್ನೂ ಅವ್ರಿಗೆ ಇವು ಶುರು ಆಗಿಲ್ಲ ರೀ, ಸಿಲೆಬಸ್ ಚಾಲೂ ಮಾಡಿಲ್ಲ ಇನ್ನೂ ಅವರು. ಇನ್ನೂ ಅದು ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಮಾಡ್ತಾರೆ, ಅದು ಮಾಡಿ ಮುಗಿಸಿ ಚಲೋ ಮಾಡ್ತಾರೆ ಏನೋ. ಈಗ ಎಷ್ಟು 2.5 ತಿಂಗಳು ಸುಟಿ, ಪೆನ್ಸಿಲ್ಲೇ ಇರ್ತಿದ್ದಿಲ್ಲ ಅವರು. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಅದೆಲ್ಲ ನೋಡಾತಿದ್ದೆ. ತೋರಿಸಿ ನಾನು ನಿಮ್ಗೆ ಇಬ್ಬರದೇ ಹ್ಯಾಂಡ್ ರೈಟಿಂಗ್ ಹೆಂಗೆ ಅದಾವ ಅಂತೇಳಿ. ಈಗ ಬರೀ ಆಮೇಲೆ ಈಗ ಸ್ವಲ್ಪ ಅವ್ರು ಇಬ್ಬರ ಮೇಲೆ ಸ್ವಲ್ಪ ಮೇಲೆ ಕೊಂದ್ರಾಕ ಹೇಳ್ರಿ. ಕಸ ಅಂತೈತ್ರಿ, ಕಸ ಅಂತ ದೇವ್ರ ಮುಂದೆ ದೀಪ ಹಚ್ಬೇಕು. ಇನ್ನೂ ಹಚ್ಚಿಲ್ಲ. ನಾ ಆಗಲೇ ಸೀರೆ ವಿಡಿಯೋ ಮಾಡಿಲ್ಲ, ಆ ಸೀರೆಯನ್ನು ಎತ್ತಿಟ್ಟಿಲ್ಲ, ಹಂಗೆ ಇಟ್ಟೀನಿ. ಸಣ್ಣ ಐತಿ ಮಳೆ ಅಂತೂ. ಇಷ್ಟೊತ್ತು ಜೋರು ಆದರೆ ಈಗ ಸ್ವಲ್ಪ ಸಣ್ಣ ಆಗೈತಿ. ಹಿಂಗಾಗ್ತದೆ ಇಂದ ತೆಲ್ಲ ಇರ್ತೈತಿ. ಅಲ್ಲೇ 5:30 ಆಗೈತ್ರಿ ನಾವು ಬಂದಾಗ, ಅಂಗಡಿಯಿಂದ ಇಸ್ಕೊಂಡು ಬಿಟ್ಟು ಬಂದಾಗ. ಅಲ್ಲೇ ಚಹಾ ಕುಡ್ದಿದ್ವಿ. ಅದ್ರ ತಲೆ ಸಿಕ್ಕಾಪಟ್ಟೆ ಹೋಗ್ತೈತಿ. ಮೊಬೈಲ್ದಾಗ ಹಿಡಿದು ಇಷ್ಟು ತಲೆ ಹೋಗ್ತೈತಿ. ಇವತ್ತು ನನಗೆ ಅಷ್ಟು ತಲೆ ಬರೋದೈತಿ. ಈಗ ಹಾಕಿ ಬೆಳಕೈತೆ ಬರ್ರಿ. ಈಗ ನಮ್ಮ ಫಸ್ಟ್ ನಮ್ಮ ಮನ್ವಿತಂದು ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ಬರ್ರಿ. ನಿಮ್ಮ ಇದು ಮನ್ವಿತಂದು ನೋಟ್ಸ್ ಹ್ಯಾಂಡ್ ರೈಟಿಂಗ್ ಹಿಂಗೆ ಹಾಕೋ. ಇವನು ಓದೋದು ಆಮೇಲೆ ಮಾರ್ಕ್ಸ್ ಎಲ್ಲ ಚಲೋ ತೆಗಿತಾನೆ, ಚೆಂದಾಗಿ ಓದ್ತಾನೆ, ಎಲ್ಲ ಮಾಡ್ತಾನೆ ರೀ. ಹ್ಯಾಂಡ್ ರೈಟಿಂಗಿಂದು ಭಾಳ ಪ್ರಾಬ್ಲಮ್ ಇತ್ತು. ನೀಟ್ ಆಗ್ಬೇಕು ಹ್ಯಾಂಡ್ ರೈಟಿಂಗ್ ಅಂತ ಹೇಳೋರು ಅವರು. ನಾನು ಅದೇ ಬೈತಿದ್ದೆ. ಈಗ ನೋಡ್ರಿ ನೀಟ್ ಅದು. ನೀಟ್ ಅಂದರೆ ನೀಟಾಗಿ ಬರೀತಾನೆ ರೀ, ಆದರೆ ದೊಡ್ಡ ಹೋಗಿದ್ವಿ ಇವನು ಅಕ್ಷರ. ಈಗ ಸುಧಾಸನ್ ಸಣ್ಣ ಬರೆಯೋದಾನ ನೋಡ್ರಲ್ಲಿ, ಇಂಗ್ಲೀಷ್ ಎಷ್ಟು ಚೆಂದ ಬರೋದಾನ. ನಂಗೆ ನಂಬಕ್ಕಾಗಲಿಲ್ಲ ಇವನು ಹ್ಯಾಂಡ್ ರೈಟಿಂಗ್ ಅಂತೇಳಿ. ಯಾಕಂದ್ರೆ ನೀಟಾಗಿ ಬರೀತಾನೆ ರೀ, ದೊಡ್ಡ. ನಾನು ಹ್ಯಾಂಡ್ ರೈಟಿಂಗ್ ದೊಡ್ಡ ಹೋಕ್ಕವು. ಇವನು ದೊಡ್ಡ ಬರೀತಿದ್ದ. ಅವ್ರ ಸ್ಕೂಲ ಸ್ವಲ್ಪ ಸಣ್ಣ ಬರಿ ಅಂತಿದ್ರಂತ. ಈಗ ಕಲ್ತ ನೋಡ್ರಿ ಸಣ್ಣ ಬರೆದು ಮುತ್ತಿಟ್ಟಂಗೆ ಹ್ಯಾಂಡ್ ರೈಟಿಂಗ್ ಅವು. ನಂಗಂತೂ ಭಾಳ ಇಷ್ಟ ಅದು. ಸಣ್ಣ ಬರೆಯತ್ತೇನ್ರಿ ಅವನು, ಬರೀ ದೊಡ್ಡ ಬರೀತಿದ್ದ. ಒಬ್ಬೊಬ್ರು ಕಾಲೇಜವ್ರಿಗೇನು ದೊಡ್ಡ ಇರ್ತಾವೆ ಹ್ಯಾಂಡ್ ರೈಟಿಂಗ್. ಬಟ್ ನೀಟ್ ಇರಬೇಕು, ದೊಡ್ಡ ಬರ್ಬೇಕಾ, ನೀಟ್ ಇರಬೇಕು, ದುಂಡಿಗೆ ಆಗ್ಬೇಕು ಅಕ್ಷರ. ಇಲ್ಲ ನೋಡ್ರಿ ಎಷ್ಟು ಚಂದ ಬರ್ದಾನ. ಫಸ್ಟ್ನಾಗ ನೋಟ್ಸ್ ಎಲ್ಲ ನೋಡಿದ್ರು, ಈಗ ನೋಟ್ಸ್ ನೋಡಿದ್ರು ಭಾಳ ಖುಷಿ ಆಯ್ತು ನನಗೆ. ಹ್ಯಾಂಡ್ ರೈಟಿಂಗು ಸೂಪರ್ ಆಗ್ಯಾವ. ಇದು ಟೇಬಲ್ಸ್ ಕ್ಲಾಸ್ನಾಗ ಬರೆಯುವಾಗ ಲಾಸ್ಟ್ ಐಡಿಯಾ ಆತ. ಹಿಂದಿ ಈಗ ಹೋಮ್ವರ್ಕ್ ಮಾಡಾಕತ್ತೇನು ರೀ ಈಗ. ಕೊಡ್ಕಂದ ನಿಂದು ಇದು ನಮ್ಮ ಸುಂದ್ರಿ ಇದು ನೋಡ್ರಿ, ನಮ್ಮ ಕೆಂಪಿದು. ಸ್ಕೇಲ್ ಇಲ್ಲ, ಸ್ಕೇಲಿಲ್ಲ ಹಾಕೋಬೇಕಪ್ಪ ನೀಟಾಗಂದ. ಇಲ್ಲಿ
ಸಾರಿ ಇಲ್ಲಿ ನೋಡ್ರಿ ತನ್ಮಯನು ಕನ್ನಡ ಈ ಮನ್ವಿತ್ ಕಂಪೇರ್ ಮಾಡಿದ್ರೆ ಇವನು ಹ್ಯಾಂಡ್ ರೈಟಿಂಗ್ ಬೇಗ ಅಂದ್ರೆ ಬೇಗ ಬರೆಯೋದು ಕಲ್ತಾನೆ, ಚಂದ ಬರೀತಾನೆ ಹ್ಯಾಂಡ್ ರೈಟಿಂಗು. ಇವಂದು ಕನ್ನಡ ಆಯ್ತು, ಇಂಗ್ಲೀಷ್ ಆಯ್ತು, ಎಷ್ಟು ನೀಟ್ ಬರ್ತಾನೆ. ಇಂಗ್ಲೀಷ್ ಮ್ಯಾಥ್ಸ್ ಬರಲ್ಲ, ಕನ್ನಡ ಹಿಂದಿ ಅವನು ಬರೀತಿಯಲ್ಲ. ಇವು ಕನ್ನಡ ನೋಡ್ರಿ ತನ್ಮಯನ ಹ್ಯಾಂಡ್ ರೈಟಿಂಗು. 1 ವರ್ಷ ಹೋಗಿದ್ದವು LKG UKG ಹಾಕಿಲ್ಲ. ನಾವು LKG ಮುಗಿದು ಬಿಟ್ಲೆ ಅಲ್ಲೇ 6 ವರ್ಷ ಆಗಿತ್ತು. 1 ವರ್ಷ ಲೇಟ್ ಹಚ್ಚಿವಲ್ಲ. ಇವನ್ಗೆ 5 ವರ್ಷಕ್ಕೆ LKG ಹಚ್ಚಿ 6ನೇ ವರ್ಷಕ್ಕೆ ಅಲ್ಲೇ 1 ಹಚ್ಚಿಬಿಟ್ವಿ. UKG ಕಳಿಸಿಲ್ಲ. 1 ವರ್ಷ ಕಲ್ತಾನ್ರಿ 1 ವರ್ಷದಾಗ ಹ್ಯಾಂಡ್ ರೈಟಿಂಗ್ ನೋಡ್ರಿ ಪರ್ಫೆಕ್ಟಾಗಿ ಬರೀತಾನೆ. ಈಗ ಇಲ್ಲಿ ಕಕ್ಕಗಂಗೆ ಬರೆಯಾಗತ್ತಾನೆ ತೊಗೊಂಡ. ಅದು ಇಂಗ್ಲೀಷ್ ಬರ್ದಿದ್ದಲ್ಲ ಇಷ್ಟು ದಿವಸ ಹೋಮ್ವರ್ಕ್ ಅದೇ ಇಲ್ಲ ಐತಿ, ಇಂಗ್ಲೀಷ್ ಬರ್ದಿದ್ದು ಇದ್ರಾಗ ಐತಲ್ಲ, ವರ್ಡ್ಸ್ ಬರ್ದಿದ್ದಲ್ಲ. ಹಾಂ ಇಲ್ಲ ನೋಡ್ರಿ ತನ್ನೊಂದು ಹ್ಯಾಂಡ್ ರೈಟಿಂಗ್ ಇದೆ. ಹೌದಾ ತನ್ನೊಂದು ಹ್ಯಾಂಡ್ ರೈಟಿಂಗ್. ಓ ಟೆಸ್ಟ್ ತಗೋತಾರೆ ಸ್ಯಾಟರ್ಡೆ. ಹಾಂ ಇವತ್ತು ಮಂಡೇ. ತಪ್ಪು ಮಾಡಿ. ಇವು ನಮ್ಮ ತನ್ಮಯನ ಹ್ಯಾಂಡ್ ರೈಟಿಂಗ್ ರೀ ಇಂಗ್ಲೀಷ್. ಇದು ಬೇಡ ಆ ಕಡೆ ಮಾಡಿ ಬೇಡ ಬೇಡ ಮಾಡಿ. ಸ್ನೇಹಿತರೆ ಈಗ ನೋಡ್ರಿ ಇದೊಂದು ಸೀರೆ ಬುಕ್ ಆಯಿತು. ಜಸ್ಟ್ ನಾನು ಅದನ್ನು ಪ್ಯಾಕ್ ಮಾಡತ್ಲೆ ಇದೊಂದು ಬುಕ್ ಆಯಿತು. ಆರೆಂಜ್ಗೆ ಪಿಂಕ್ ಕಲರ್ ಕಾಂಬಿನೇಷನ್. ಸರಿ ಬಂಗಾರ ಕೈತೆ ಇದೊಂದು ಅಡ್ರೆಸ್ ಬರೆದು ಪ್ಯಾಕ್ ಮಾಡಿ ಈಗ ರಾತ್ರಿ ಅಡುಗೆ ಮಾಡೋಕ್ಕೆ ಹೋಗ್ಬೇಕು ನಾನು. ಚಂದ ಮಾಡ್ಯ. ಹಾಗೆ ಈ ಅದು ಸೀರೆ ಐತಲ್ಲ ರೆಡ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಸರಿ ಸೆಲ್ಫಲ್ಲಿರೋದು. ಈ ಸೀರೆಗೆ ಆಫರ್ ಇಟ್ಟೀನಿ ರೀ ನಾನು. ಬೈ 2 ಸ್ಯಾರೀಸ್ ಗೆಟ್ ಒನ್ ಫ್ರೀ. ಅದು ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಪ್ರೀಮಿಯಂ ಕ್ವಾಲಿಟೀಸು ಸೂಪರ್ ಐತೆ ಸ್ಯಾರಿ. ಬಾರ್ಡ್ರ್ ನೋಡ್ರಿ ಏನು ಸಖತ್ತಾಗೈತಿ. ಈ ಸೀರೆ ಫ್ರೀಯಾಗಿ ಕೊಡತ್ತೀನಿ ನಾನು 2 ಸೀರೆ ತೊಗೊಂಡವ್ರಿಗೆ. ಈ ಆಫರ್ ಬಿಟ್ಟಿದ್ದೆ ಜಸ್ಟ್ ಹಾಗಾಗಿ ಸ್ವಲ್ಪ ಇದ್ರದ್ದು ಫೋಟೋ ಅದೆಲ್ಲ ಕಳ್ಸಾತಿದ್ದೆ. ಹಾಗಾಗಿ ಈ ಸಾರಿ ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ರಿ. ನಿಮಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಇದ್ದೇ ಇರುತ್ತೆ. ನಾನು ಪೋಸ್ಟಲ್ಲಿ ಶೇರ್ ಮಾಡಿರ್ತೀನಿ. ನಾನು ಸೀರೆ ವಿಡಿಯೋದೊಳಗೂ ಕೊಟ್ಟಿರ್ತೀನಿ, ಹೋಗಿ ನಂಬರ್ ನೋಡಿ. ಇಲ್ಲ ಈ ಸ್ಕ್ರೀನ್ ಮೇಲೇನು ಕೊಟ್ಟಿರ್ತೀನಿ, ಒಂದೊಂದು ಸಾರಿ ನೆನಪಾರೇ ಇರ್ತೀನಿ. ಇನ್ ಕೇಸ್ ನೀವು ನಾನು ಕೊಟ್ಟಿಲ್ಲ ಅಂದರೆ ನಾನು ಸಾರಿ ವಿಡಿಯೋ ಹಾಕಿರ್ತೀನಿ ಅಲ್ರಿ ಕಲೆಕ್ಷನ್ ವಿಡಿಯೋ, ಅಲ್ಲಂತ ಕಂಪಲ್ಸರಿ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಕೊಡು ಬಂಗಾರ ಅಡ್ರೆಸ್ ಬಂತ ಬ್ರೋ.